ಹಾಯ್ ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ವಿಟಿಯು ಬಳ್ಳಾರಿ ವೀಕ್ಷಕರೇ, ಇವತ್ತು ನಾವು ಇನ್ಫೆಂಟ್ರಿ ರೋಡ್ನಲ್ಲಿರುವಂತಹ ಕಾಂಗ್ರೆಸ್ ಆಫೀಸಿಗೆ ಬಂದಿದ್ದೀವಿ. ಇಲ್ಲಿ ಏನಪ್ಪ ವಿಶೇಷ ಅಂತೀರಾ, ನಿಮ್ಮೆಲ್ಲರ ಪ್ರೀತಿಯ ಸೋನಿಯಾ ಮ್ಯಾಮ್ ಅವರ ಬರ್ಡೇಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಮಂಜುಳಾ ಮ್ಯಾಮ್ ಹತ್ರ ಮಾತಾಡೋಣ. ಅವ್ರು ಏನು ಅನಿಸಿಕೆ ಇದೆ, ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೇಳೋಣ ಅವ್ರ ಹತ್ರ. ಈ ದಿನ ನಮ್ಮ ಸೋನಿಯಾಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ, ನನ್ನ ಸಮಕ್ಷಮದಲ್ಲಿ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರು ಒಳ್ಳೆ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಸೊ ವೀಕ್ಷಕರೇ, ನಾವು ಇವಾಗ ಜಸ್ಟ್ ನೋಡ್ದೋ ಮಹಿಳಾ ಅಧ್ಯಕ್ಷರು ಮತ್ತು ಹಾಗೂ ಅವರು ಬಳಗದವರು ಎಲ್ಲರೂ ಸೇರಿ ಆಲ್ರೆಡಿ ಸಮಾರಂಭವನ್ನು ಶುರು ಮಾಡ್ಕೊಂಡಿದ್ರು. ಅವರ ಜೊತೆಗೆ ಮತ್ತಷ್ಟು ಅಧ್ಯಕ್ಷರು ಜೊತೆಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಅನಿಸಿಕೆಗಳೇನು ಅಂತ ನಾವೇ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಎಷ್ಟು ಖುಷಿಯಾಗಿದೆ? ನಮಸ್ಕಾರ. ನಿಜವಾಗ್ಲೂ ತುಂಬ ಖುಷಿಯಾಗ್ತದೆ. ಇವತ್ತು ಬಳ್ಳಾರಿ ನಗರದ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಭಾರಿ ವಿಜೃಂಭಣೆಯಿಂದ ನಮ್ಮ ನಾಯಕಿಯಾಗಿರೋಂಥ ಸೋನಿಯಾ ಗಾಂಧಿ ಅವರ ಜನ್ಮದಿನ ಆಚರಣೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಮ್ಮ DCC ಅಧ್ಯಕ್ಷರಾಗಿರುವಂಥ ಅಲ್ಲಂ ಪ್ರಸಾದ್ ಅವರ ನೇತೃತ್ವದಲ್ಲಿ ಅನೇಕ ನಮ್ಮ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ತ್ಯಾಗ ಬಲಿದಾನಗೆ ಮತ್ತು ನಮ್ಮ ಗಾಂಧಿ ಕುಟುಂಬಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂತ ಹೇಳಿದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಭಾರತಕ್ಕಾಗಿ, ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣನೇ ಅರ್ಪಣೆ ಮಾಡಿದ್ರು. ತದನಂತರ ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿ ಆಗಿರುವಂತಹ ರಾಜೀವ್ ಗಾಂಧಿಯವರನ್ನು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣನೇ ಅರ್ಪಣೆ ಮಾಡಿದ್ದಾರೆ. ಅದೇ ಥರ ಶ್ರೀಮತಿ ಸೋನಿಯಾ ಗಾಂಧಿಯವರು ಅವರ ಜನ್ಮಭೂಮಿ ವಿದೇಶ ಇರ್ಬೋದು, ಆದರೆ ಅವ್ರ ಕರ್ಮಭೂಮಿ ನಮ್ಮ ಭಾರತ ದೇಶ ಆಗಿದೆ. ಅನೇಕ ಬಾರಿ ಅವರು ಸಂಸದೆ ಆಗಿದ್ದಾರೆ. ಒಂದ್ಸಲ ಅವರಿಗೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗೋದೊಂದು ಸುವರ್ಣ ಅವಕಾಶ ಆಗಿತ್ತು. ಆದರೆ ಅವ್ರು ಬೇಡ, ನನಗೆ ಬೇಡ, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತೇಳಿ ಮನಮೋಹನ್ ಸಿಂಗ್ ಅವರಿಗೆ 2 ಬಾರಿ ಅವಕಾಶ ನೀಡಿದೆ. ನಿಜವಾಗ್ಲೂ ಇದಕ್ಕಿಂತ ತ್ಯಾಗ ಬಲಿದಾನ ಯಾವುದಿಲ್ಲ ಅಂತ ಹೇಳ್ತೀವಿ. ಖುಷಿಗಿನ್ನ ಹೆಚ್ಚಿಗೆ ಇವತ್ತು ಅವರು ಹುಟ್ಟಿದ ಹಬ್ಬದ ದಿನ ನಾವು ಒಂದು ಬೇಡಿಕೆ, ನಮ್ಮದೊಂದು ಪ್ರೇಯರ್ ಇರುತ್ತೆ. ಅವ್ರ ಆರೋಗ್ಯ ಆಯುಷ್ಯ ದೇವರವ್ರಿಗೆ ಕೊಡಲಿ ಅಂತಂತ ನಾವು ಇವತ್ತು ಬೇಡ್ಕೊತಾ ಇದ್ದೀವಿ. ಇವತ್ತು ಸೋನಿಯಾ ಗಾಂಧೀಜಿ ಅವರು ಬಳ್ಳಾರಿಗೆ ಬಂದಾಗ ಇಡೀ ರಾಜ್ಯಕ್ಕೆ ಬಳ್ಳಾರಿ ಏನಂತ ಗುರುತಿಸ್ಕೊಟ್ಟಂಥ ವ್ಯಕ್ತಿ ಅವರು. ಇಲ್ಲಿ ಗೆದ್ದು ಬಳ್ಳಾರಿ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಪ್ಯಾಕೇಜ್ ಅಂತಲೇ ನಮಗೆ ಬಳ್ಳಾರಿಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆ ಕಾರಣದಿಂದ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರನ್ನ ಒಂದು ಆರೋಗ್ಯ ಕೊಡಲಿ, ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತಂತ ಬೇಡಲಿಕ್ಕೆ ಇವತ್ತೆಲ್ಲರೂ ನಾವು ಇಲ್ಲಿ ನಮ್ಮ ಕಚೇರಿಯಲ್ಲಿ ಅವರ ಪರವಾಗಿ ಒಂದು ಸಂಕ್ಷಿಪ್ತವಾಗಿ ಬೇಡಿಕೊಂಡು ಮತ್ತು ಒಂದು ಕೇಕ್ ಕಟ್ಟಿಂಗ್ ಒಂದು ಆಯೋಜಿಸಿದ್ದ ನಮ್ಮ ಮಹಿಳಾ ಅಧ್ಯಕ್ಷರಾದ ಮಂಜುಳಾ ಮೇಡಮ್ ಅವರಿಗೆಲ್ಲ ನಾವು ಕೂತ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಅವರು ಮಾಡ್ತಕ್ಕಂಥ ಬಲಿದಾನ ಮತ್ತು ಹೋರಾಟ ನೆನಪು ಮಾಡ್ಕೋಬೇಕಾಗಿದೆ. ಇಡೀ ಭಾರತ ದೇಶಕ್ಕೆ ಅವ್ರು ಮಾಡ್ತಕ್ಕಂಥ ಸೇವೆ ಇವತ್ತು ಕೂಡ ಅವ್ರದ್ದು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ. ನಾವು ಏನು ನೆನೆಸ್ಕೋಬೇಕಪ್ಪ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷ 10 ವರ್ಷ ಆಡಳಿತ ಕೊಟ್ಟಿದೆ ಮನಮೋಹನ್ ಸಿಂಗ್ ಸರ್ಕಾರ. ಅದಕ್ಕಿಂತ ಮೊದಲು ಯಾವ ದೃಷ್ಟಿಯಲ್ಲಿತ್ತು BJP ಸರ್ಕಾರ ಇದ್ದಾಗ, ನಾವು ಭಾಳ ಡೌನ್ ಇದ್ದಾಗ ಹಿಡಿದು ಎತ್ತಿರ್ತಕ್ಕಂಥ ಮೇಡಮ್ ಸೋನಿಯಾ ಗಾಂಧಿ ಅವರು. ಅದನ್ನು ನೆನೆಸ್ಬೇಕಾಗಿದೆ. ರೂಲಿಂಗ್ ಟೈಮ್, ಪವರ್ ಇದರ ಟೈಮ್ನಲ್ಲಿ ಎಲ್ಲರೂ ನೆನೆಸ್ತಾರೆ. ಅವರು ನಮ್ಮ ಪಾರ್ಟಿ ಇಡೀ ದೇಶ ತಿರುಗಿ ಕಟ್ಟಿರೋದನ್ನು, ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿಂದು ಇದೆ. ಅದಕ್ಕೆ ಅವ್ರನ್ನ ನೆನಪಿಗೆ ಇವತ್ತು ಅವ್ರು ಹುಟ್ಟಿದ ಹಬ್ಬದ ದಿನ ಭಾಳ ನೆನೆಸ್ಕೊಂಡು ಅವರಿಗೆ ಒಂದು ದೇವರು ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತೀವಿ. ಸೋನಿಯಾಜಿ ಮೇಡಮ್ ಅವರು ಬರ್ತ್ಡೇ ಅಂಗವಾಗಿ ಎಲ್ಲರ ಮಹಿಳೆಯರು ಕಲಿತು ಈ ದಿನ ಕೇಕ್ ಕಟ್ ಮಾಡಿರೋದಾಗಿರುತ್ತದೆ. ಹಂಗಾಗಿ ಇವತ್ತು ಸೋನಿಯಾ ಮೇಡಮ್ ಅವರಿಗೆ ಹ್ಯಾಪಿ ಬರ್ಡೇ ಮೇಡಮ್ ಸೋನಿಯಾಜಿ. ಇವತ್ತು ಡಿಸೆಂಬರ್ 9 ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ, ಬಳ್ಳಾರಿ ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ನಮ್ಮ ಮಹಿಳಾ ಘಟಕರು ಎಲ್ಲರ ಒಂದಿಗೆ ನಾವು ಸೋನಿಯಾಜಿ ಅಮ್ಮ ಅವರ ಬರ್ತ್ಡೇ ಸೆಲೆಬ್ರೇಷನ್ಸನ್ನು ಮಾಡ್ತಾ ಇದ್ದೀವಿ. ವಿಶ್ ಯು ಹ್ಯಾಪಿ ಬರ್ಡೇ ಟು ಯು ಅಮ್ಮ ಸೋನಿಯಾಜಿ. ಬರ್ತ್ಡೇ ಸೋನಿಯಾಜಿ ಮೇಡಮ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಟು ದಿ ಸೋನಿಯಾ ಮೇಡಮ್ ಜಿ. ಸ್ಟೇ ಬ್ಲೆಸ್ಡ್ ವಿತ್ ದ ಗುಡ್ ಹೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ. ಥ್ಯಾಂಕ್ ಯು.
ವಿಶ್ ಯು ಹ್ಯಾಪಿ ಬರ್ಡೇ ಸೋನಿಯಾ ಮೇಡಮ್. ವಿಶ್ ಯು ಹ್ಯಾಪಿ ಬರ್ಡೇ ಸೋನಿಯಾ ಮೇಡಮ್ ಜಿ. ಕಾಂಗ್ರೆಸ್ ಆಫೀಸ್ನಲ್ಲಿ ಸೋನಿಯಾ ಮೇಡಮ್ದು ಡಿಸೆಂಬರ್ 9ನೇ ತಾರೀಕು ಮಹಿಳಾ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಪಕ್ಷದಲ್ಲಿ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ವಿಶ್ ಯು ಹ್ಯಾಪಿ ಬರ್ಡೇ ಸೋನಿಯಾ ಜಿ ಮೇಡಮ್. ಹ್ಯಾಪಿ ಬರ್ತ್ಡೇ ಮೇಡಮ್ ಸೋನಿಯಾ ಮೇಡಮ್. ಹ್ಯಾಪಿ ಬರ್ತ್ಡೇ ಸೋನಿಯಾ ಗಾಂಧಿ ಮೇಡಮ್. ಸ್ಟಾರ್ಟ್ ಮಾಡಬೇಕು ಅವ್ರ ಹೆಸರಲ್ಲಿ ಅಂತಂತ ಮೆಸೇಜ್ ಹಾಕಿ ಎಲ್ಲ ಮಾಡಿಬಿಡೋಣ ಅಂತ ಮಹಿಳಾ ಕಾಂಗ್ರೆಸ್ಸಿಂದ ನಾವು ಮೆಂಬರ್ಶಿಪ್ ಅವರಿಗೆ ಒಂದು ದೇಣಿಗೆ ಮಾಡೋಣ ಅಂತ ಒಂದು ಅನೌನ್ಸ್ ಮಾಡಿ ಸ್ಟಾರ್ಟ್ ಮಾಡೋಣ.